ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಮಾನವಿಕ ವಿಭಾಗದಲ್ಲಿ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಒಂದು ಅದ್ಭುತವಾದ ಪತ್ರಿಕೆ. UG, PG, KCET, NET ಇದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ಈ ಪತ್ರಿಕೆಯನ್ನು ಓದೋದು ಅವಶ್ಯಕ ಹಾಗೂ ಅನಿವಾರ್ಯ ಕೂಡ ಹೌದು. ಜೊತೆಗೆ ಕಲಿಕಾಸಕ್ತರಿಗೆ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ನಡೆಯುವಂಥ ಕೆಲವು ಘಟನೆಗಳು ಕೂಡ ಈ ರಾಜಕೀಯ ಪ್ರಕ್ರಿಯೆಯೊಳಗೆ ಸೇರಿ ಹೋಗುತ್ತೆ. ಹಾಗಾಗಿ ರಾಜ್ಯಶಾಸ್ತ್ರವನ್ನು ಹೊರತುಪಡಿಸಿದಂಥ ಬದುಕನ್ನು ನಾವು ಇಂದಿನ ಕಾಲದಲ್ಲಿ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸನ್ನು ಒಂದು ಸಬ್ಜೆಕ್ಟಾಗಿ ಅಧ್ಯಯನ ಮಾಡುವುದು ತುಂಬ ಕಷ್ಟ ಅನ್ನುವಂಥ ಭಾವನೆ ಬಹುತೇಕರಲ್ಲಿ ಬರಲಿಕ್ಕೆ ಶುರುವಾಗಿದೆ. ಯಾಕೆ ಪೊಲಿಟಿಕಲ್ ಸೈನ್ಸ್ ಅನ್ನೋದು ತುಂಬ ಕಷ್ಟ ಅನ್ನೋದಕ್ಕೆ ಉತ್ತರವನ್ನು ನಾವು ಹುಡುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯಗಳ ಜೊತೆಗೂ ಕೂಡ ರಾಜ್ಯಶಾಸ್ತ್ರವನ್ನು ಒಂದು ಕಾಂಬಿನೇಷನ್ ಆಗಿ ನಾವು ಅಧ್ಯಯನ ಮಾಡ್ತಾ ಇದ್ವಿ, ಈಗ ಪದವಿಯಲ್ಲಾಗಿರ್ಬೋದು. ಆದರೆ ಈ ರಾಜ್ಯಶಾಸ್ತ್ರ ಕೇವಲ ಕಲಿಕೆಗೆ ಅಥವಾ ಪದವಿಗೋಸ್ಕರ ಒಂದು ಸಬ್ಜೆಕ್ಟ್ ಆಗಿ ಉಳಿಯದೆ ನಮ್ಮ ಜೀವನವನ್ನು ನಿರ್ಧರಿಸುವ ಅಥವಾ ನಮ್ಮ ಬದುಕನ್ನು ಸುಗಮಗೊಳಿಸಲಿಕ್ಕೆ ಕೆಲವೊಂದು ಚಿಂತನೆಗಳನ್ನು ತಿಳಿಸುವ ಒಂದು ಅತ್ಯುತ್ತಮವಾದ ಚಿಂತನಶೀಲ ವಿಷಯ ಕೂಡ ಹೌದು. ಹಾಗಾಗಿ ರಾಜ್ಯಶಾಸ್ತ್ರವನ್ನು ನಾವು ಹೇಗೆ ಓದಬೇಕು, ಹೇಗೆ ಅದನ್ನು ಆಸಕ್ತಿದಾಯಕಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಒಂದು ಸ್ವಲ್ಪ ಚರ್ಚೆಯನ್ನು ಮಾಡಲೇಬೇಕು. ಕೆಲವು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪೊಲಿಟಿಕಲ್ ಸೈನ್ಸ್ ತುಂಬ ಬೋರಿಂಗ್ ಅನ್ನಿಸ್ತದೆ ಹೋಗ್ತಾ ಹೋಗ್ತಾ. ನಾವು ಯಾವಾಗಲೂ ಕೂಡ ಒಂದು ಹೈಸ್ಕೂಲ್ ಲೆವೆಲ್, PU ಲೆವೆಲಲ್ಲಿ ಓದ್ತಿದ್ದಾಗ ಬೇಸಿಕ್ಸ್ನ ಓದ್ತಾ ಇದ್ವಿ. ಅಂದರೆ ರಾಜ್ಯಶಾಸ್ತ್ರ ಅಂತ ಹೇಳಿ ಬಂದ ತಕ್ಷಣ ಅಲ್ಲಿ ಓದ್ತಾ ಇದ್ದಿದ್ದು ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ಅದರ ಜೊತೆಗೆ ಪ್ರಜಾಪ್ರಭುತ್ವ ಅಂದರೆ ಏನು, ಹಕ್ಕುಗಳೇನು, ಕರ್ತವ್ಯಗಳೇನು ಅಂತ ಒಂದು ಚಿಕ್ಕ ಚಿಕ್ಕ ಟಾಪಿಕ್ ಅದು. ಆದರೆ ಅದು ತುಂಬ ಲೈಫ್ಗೆ ಇಂಪಾರ್ಟೆಂಟ್, ಅದನ್ನು ಓದ್ತಾ ಇದ್ವಿ. ಸೊ ನಾವು PUಗೆ ಬಂದಾಗ ರಾಜ್ಯ ಹೇಗೆ ಉಗಮವಾಯಿತು, ಸರ್ಕಾರ ಏನು ಕೆಲಸಗಳನ್ನು ಮಾಡುತ್ತೆ, ಅದರ ನಡುವೆ ನಾವು ಸುತ್ತಾಕ್ತಾ ಇದ್ವಿ. ಆದರೆ ಪದವಿ ಮತ್ತು ಪದವಿಗಿಂತ ಮುಂದಿನ ಹಂತದ ಕಲಿಕೆಯಲ್ಲಿ, ಅಂದರೆ PG ಆಗಿರ್ಬೋದು, NET, KCET ಆಗಿರ್ಬೋದು, ಅಲ್ಲೆಲ್ಲ ನಾವು ನೋಡುವಂಥ ಅಥವಾ ಓದುವಂಥ ಸಂದರ್ಭಗಳಲ್ಲಿ ನಾವು ಇದು ಕೇವಲ ಬೇಸಿಕ್ಕನ್ನು ಹೊರತುಪಡಿಸಿದಂಥ ಒಂದು ಅಗಾಧವಾದ ಪ್ರಪಂಚನೇ ಈ ರಾಜ್ಯಶಾಸ್ತ್ರ ಅನ್ನುವಂಥ ಒಂದು ವಿಷಯ ತೆರೆದಿಡುತ್ತೆ. ಅರಿಸ್ಟಾಟಲ್ ಹತ್ರ ರಾಜ್ಯಶಾಸ್ತ್ರದ ಪಿತಾಮಹ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಸೈನ್ಸ್ ಒಂದು ಮಾಸ್ಟರ್ ಸೈನ್ಸ್ ಅಂತ ಹೇಳ್ತಾರೆ. ಮಾಸ್ಟರ್ ಸೈನ್ಸ್ ಅಂತ ಹೇಳಿದ್ರೆ ಹೇಗಂತ ಹೇಳಿದ್ರೆ, ಇದೊಂಥರ ಕೀ ಇದ್ದ ಹಾಗೆ ಅಂತ ಹೇಳಿ. ಈ ರಾಜ್ಯಶಾಸ್ತ್ರ ಅನ್ನುವಂಥ ಕೀಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಇಡೀ ಪ್ರಪಂಚವನ್ನೇ ತೆರೆದಿಡುವಂಥ ಒಂದು ಅದ್ಭುತ ವಿಷಯ ಇದು ಅಂತ ಹೇಳಿ. ಸೊ ರಾಜ್ಯಶಾಸ್ತ್ರ ಇಲ್ಲದೆ ನಮ್ಮ ದೈನಂದಿನ ಬದುಕು ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ಇವತ್ತಿನ ದಿನಗಳಲ್ಲಿ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಕಠಿಣವಾಗ್ತಾ ಇದೆಯಾ, ಅಥವಾ ಅಲ್ಲಿರುವ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇದ್ದಾರಾ, ಅಥವಾ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಸೋದ್ರಲ್ಲಿ ಅಧ್ಯಾಪಕರು ತಪ್ಪು ಮಾಡ್ತಾ ಇದ್ದಾರಾ, ಅಥವಾ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ವಾ? ಈ ಒಂದು ಅದ್ಭುತವಾದ ಪತ್ರಿಕೆ ಓದುಗರನ್ನಷ್ಟೇ ಅಲ್ಲ, ಬದಲಾಗಿ ಸಾಮಾಜಿಕವಾಗಿ ಕೂಡ ಜನರನ್ನು ಚಿಂತನಶೀಲರನ್ನಾಗಿ ಮಾಡುವಂಥ ಒಂದು ವ್ಯವಸ್ಥೆ ಇದು. ಇದು ಕೇವಲ ಪದವಿಗೋಸ್ಕರ ಒಂದು ರಾಜ್ಯಶಾಸ್ತ್ರ ಅಲ್ಲ, ಬದಲಾಗಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲೂ ಕೂಡ ರಾಜ್ಯಶಾಸ್ತ್ರದ ಪಾತ್ರ ಇರಿದು. ಹಾಗಾಗಿ ನಮ್ಮಂಥ ಎಷ್ಟೋ ಅಧ್ಯಾಪಕರು ಕೂಡ ಈ ರಾಜ್ಯಶಾಸ್ತ್ರ ಒಂದು ಪತ್ರಿಕೆಯನ್ನು ಕೇವಲ ಒಂದು ವಿಷಯವಾಗಿ ಬೋಧಿಸದೆ ಒಬ್ಬ ವಿದ್ಯಾರ್ಥಿಯಲ್ಲಿ ಅಥವಾ ಒಬ್ಬ ಕಲಿಕಾಸಕ್ತನಲ್ಲಿ ಈ ರಾಜ್ಯಶಾಸ್ತ್ರ ಬೀರಬಹುದಾದ ಪರಿಣಾಮಗಳ ಬಗ್ಗೆಯೂ ಕೂಡ ನಾವು ಅದನ್ನು ಯೋಚನೆ ಮಾಡಿ ಅವನಿಗೆ ಅಧ್ಯಯನ ಮಾಡಿಸೋದು ಅತ್ಯಂತ ಅವಶ್ಯಕ. ಯಾಕಂದರೆ ಒಂದು ಮಗು ಒಂದು ಗಿಡ ಇದೆ ಹಾಗೆ ಅಲ್ವಾ, ಗಿಡ ಬೆಳೀತಾ ಬೆಳೀತಾ ಹೆಮ್ಮರವಾಗಿ ಹೇಗೆ ಬೆಳೆದು ಸುತ್ತಮುತ್ತಲಿನವರೆಗೂ ನೆರಳು ಕೊಡುತ್ತೋ, ಒಂದು ಮಗು ಚಿಂತನಶೀಲವಾದಾಗ, ಸುತ್ತಮುತ್ತಲಿನ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಮಗು ಉತ್ತಮ ನಾಗರಿಕನಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾನೆ. ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಆತ ಮುಂದಡಿಯಿಡ್ತಾನೆ. ಹಾಗಾಗಿ ಜೀವನ ಮೌಲ್ಯಗಳನ್ನು, ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತುಕೊಂಡು ಉತ್ತಮ ಪ್ರಜೆಯಾಗಿ ಬೆಳೆಸುವಂಥ ಈ ರಾಜ್ಯಶಾಸ್ತ್ರ ಪತ್ರಿಕೆಯನ್ನು ನಾವು ಅತ್ಯಂತ ಆಸಕ್ತಿದಾಯಕವಾಗಿ ಅಧ್ಯಯನ ಮಾಡೋದು ತುಂಬ ಮುಖ್ಯ. ರಾಜ್ಯಶಾಸ್ತ್ರ ಪತ್ರಿಕೆಯನ್ನು ನಾವು ಯಾವಾಗಲೂ ಕೂಡ ಅತ್ಯಂತ ಆಸಕ್ತಿದಾಯಕವಾಗಿ ಕಲಿಬೇಕಾಗಿದ್ದರೆ ಇಲ್ಲಿ ಎರಡು ವಿಷಯಗಳ ನಡುವಿನ ಅಂತರವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೆಲ್ಲ ಅದು ಅಂತ ಹೇಳಿದ್ರೆ, ಒಂದು ಗೋಲ್ ಅಥವಾ ಒಂದು ಗುರಿ, ಇನ್ನೊಂದು ಜೀವನ. ನಾವು ಯಾವತ್ತೂ
ತಲೆಯಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ರಾಜ್ಯಶಾಸ್ತ್ರವನ್ನು ಓದ್ತೇನೆ ಅನ್ನೋದಾಗಿದ್ದರೆ, ಅಂದರೆ ರಾಜ್ಯಶಾಸ್ತ್ರವನ್ನು ನಾನು ಓದುವುದರಿಂದ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಗ್ಬೋದು, ಒಳ್ಳೆಯ ಜವಾಬ್ದಾರಿಯುತವಾದ ಹುದ್ದೆ ಸಿಗ್ಬೋದು ಅಂದ್ಕೊಂಡು ನಾವು ಓದುವುದಕ್ಕೂ, ನಾನು ಒಬ್ಬ ಉತ್ತಮ ನಾಗರಿಕನಾಗಿ ಬದುಕ್ತೇನೆ ಅನ್ನುವ ಕಾರಣಕ್ಕಾಗಿ ರಾಜ್ಯಶಾಸ್ತ್ರ ಓದುವುದಕ್ಕೂ ವ್ಯತ್ಯಾಸ ಇದೆ. ನಾವು ಇವತ್ತು ರಾಜ್ಯಶಾಸ್ತ್ರವನ್ನು ಕಲಿಬೇಕಾಗಿರುವಂಥದ್ದು ಉತ್ತಮ ಜೀವನವನ್ನು ರೂಪಿಸುವಲ್ಲಿ ರಾಜ್ಯಶಾಸ್ತ್ರ ಎಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ ಅಂಥೇಳಿ ನಾವು ಅಭ್ಯಾಸ ಮಾಡಿದರೆ, ಅದರೊಳಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಗುರಿನೂ ಸೇರೋಕ್ಕೆ ಸುಲಭ ಆಗುತ್ತೆ, ಅದರ ಜೊತೆಗೆ ಜೀವನ ಮೌಲ್ಯಗಳನ್ನು ಕೂಡ ಅಳವಡಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಈಗ ರಾಜ್ಯಶಾಸ್ತ್ರ ಪತ್ರಿಕೆಯಲ್ಲಿ ಯಾವೆಲ್ಲ ವಿಷಯಗಳು ಬರ್ತವೆ ಅಂತ ನಾವು ಹಾಗೆ ನೋಡ್ತಾ ಹೋಗೋದಾಗಿದ್ದರೆ, ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತ ಬರುತ್ತೆ ನಮಗೆ. ಅದರ ಜೊತೆಗೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತ, ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತ. ಇದರ ಜೊತೆಗೆ ಭಾರತ ಸರ್ಕಾರ ಮತ್ತು ರಾಜಕೀಯ, ಅಂದರೆ ಭಾರತದ ಸಂವಿಧಾನವೂ ಬರುತ್ತೆ ಇಲ್ಲಿ, ರಾಜಕೀಯ ಪ್ರಕ್ರಿಯೆಯಲ್ಲಿ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಬರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದಕ್ಕೆ ಹೊಂದಿಕೆಯಾಗುವ ಹಾಗೆ ಫಾರಿನ್ ಪಾಲಿಸಿ ಅಂತ, ವಿದೇಶಾಂಗ ನೀತಿ ಅನ್ನುವಂಥ ಒಂದು ಪತ್ರಿಕೆ. ಸೊ ಇದರನ್ನು ಮೀರಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಅನ್ನುವಂಥ ಒಂದು ವಿಶಾಲವಾದ ವಿಷಯನೇ ರಾಜ್ಯಶಾಸ್ತ್ರದೊಳಗೆ ಸೇರಿಕೊಂಡಿದೆ. ಇದರ ಜೊತೆ ಹೊಂದ್ಕೊಂಡು ಬರುವಂಥದ್ದು ಸಾರ್ವಜನಿಕ ನೀತಿ, ಅಂದರೆ ಪಬ್ಲಿಕ್ ಪಾಲಿಸಿ. ಅಂದರೆ ನಾವು ರಾಜ್ಯಶಾಸ್ತ್ರ ಅನ್ನುವಂಥ ಒಂದು ಪತ್ರಿಕೆಯನ್ನು ತಲೆಯಲ್ಲಿ ಇಟ್ಕೊಂಡಾಗ ನಮ್ಮ ಈ ಪತ್ರಿಕೆಯೊಳಗೆ ಪೊಲಿಟಿಕಲ್ ಥಿಯರಿ, ಪೊಲಿಟಿಕಲ್ ಥಾಟ್, ಪೊಲಿಟಿಕಲ್ ಥಿಂಕರ್ಸ್, ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಫಾರಿನ್ ಪಾಲಿಸಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ, ಇಷ್ಟು ವಿಷಯಗಳು ರಾಜ್ಯಶಾಸ್ತ್ರವನ್ನು ಒಳಗೊಂಡಿದೆ. ಸೊ ಹಾಗಾಗಿ ರಾಜ್ಯಶಾಸ್ತ್ರವನ್ನು ಎಲ್ಲಿಂದ ಆರಂಭ ಮಾಡಬೇಕು ನಾವು? ಮೊದಲು ಭಾರತ ಸರ್ಕಾರ ರಾಜಕೀಯದಿಂದ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾ, ಅಥವಾ ತೌಲನಿಕ ಸರ್ಕಾರ ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸನ್ನು ಅಧ್ಯಯನ ಮಾಡಬೇಕಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೊದಲು ಶುರು ಮಾಡೋದಾ, ಪೊಲಿಟಿಕಲ್ ಥಾಟ್ ಶುರು ಮಾಡೋದಾ, ಅಥವಾ ಪೊಲಿಟಿಕಲ್ ಥಿಂಕರ್ಸ್ ಮೊದಲು ಶುರು ಮಾಡಿ ಪೊಲಿಟಿಕಲ್ ಥಿಯರಿ ನಂತರ ಶುರು ಮಾಡೋದಾ? ಪೊಲಿಟಿಕಲ್ ಥಿಯರಿಯನ್ನು ಮೊದಲು ಶುರು ಮಾಡೋದಾಗಿದ್ದರೆ ಇಂಡಿಯನ್ ಪೊಲಿಟಿಕಲ್ ಥಿಯರಿ ಶುರು ಮಾಡೋದಾ, ಅಥವಾ ವೆಸ್ಟರ್ನ್ ಪೊಲಿಟಿಕಲ್ ಥಿಯರಿಯನ್ನು ಶುರು ಮಾಡೋದಾ ಅನ್ನುವಂಥ ಗೊಂದಲ ಬಹುತೇಕರಲ್ಲಿ ಇರುತ್ತೆ. ಎಲ್ಲಿಂದ ಶುರು ಮಾಡೋದು ರಾಜ್ಯಶಾಸ್ತ್ರವನ್ನು ಅಂತ ನಾವು ಸುಮ್ಮನೆ ಸರಳವಾಗಿ ನೀವು ನೋಡ್ತಾ ಹೋಗೋದಾಗಿದ್ದರೆ, ಈಗ ನಾವೆಲ್ಲಾದರೂ ಒಂದು ಕಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಇವತ್ತು ಯಾವುದೋ ಒಂದು ಹೊಸ ಊರಿಗೆ ಹೋಗಬೇಕು, ಮೈಸೂರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು ಅಂತ ಏನೋ ತಲೆಯಲ್ಲಿ ಇಟ್ಕೊಂಡಿರ್ತೇವೆ. ನಮಗೆ ಆ ಊರಿನಲ್ಲಿ ನಾವು ಹೋಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ನಮಗೆ ಮೊದಲು ಒಂದು ಐಡಿಯಾ ಇರಬೇಕು, ಗೊತ್ತಿರಬೇಕು ನಮಗೆ ಅಲ್ವಾ? ಅಥವಾ ಅಲ್ಲಿ ಎಲ್ಲಿ ಹೋದರೆ ಯಾವ ಜಾಗಗಳನ್ನು ನೋಡ್ಬೋದು ಪ್ರವಾಸವಾಗಿ ಹೋಗೋದಾಗಿದ್ದರೆ, ಅಥವಾ ಅದರ ಸುತ್ತಮುತ್ತಲು ಏನೆಲ್ಲ ಜಾಗಗಳಿದೆ, ಯಾರನ್ನು ನಾನು ಭೇಟಿ ಆಗಬೇಕು, ಯಾರು ಮಿತ್ರರಿದ್ದಾರೆ ಅಲ್ಲಿ ನನಗೆ, ಎಲ್ಲರ ಜೊತೆ ಕೂಡ ನಾನು ಮಾತಾಡಬೇಕು ಅನ್ನೋಂಥ ಥಾಟ್ ನನ್ನಲ್ಲಿದ್ದಾಗ ನಾನು ಬೆಂಗಳೂರಿಗೆ ಹೋಗಿ ಆದರೂ ಸುತ್ತಿ ಬರ್ಬೋದು, ಮೈಸೂರಿಗೆ ಹೋಗಿ ಆದರೂ ಬರ್ಬೋದು. ಆದರೆ ನಾನು ಹೋಗುವ ಜಾಗದ ಮಾಹಿತಿ ನನಗೆ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾನು ಹೋಗ್ತೇನೆ ನಿಜ, ಆದರೆ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಲಿಕ್ಕಾಗೋದಿಲ್ಲ. ಮಾತಾಡ್ಸೋಣ ಅಂತ ಹೇಳಿದರೆ ನನಗೆ ಅಲ್ಲಿ ಯಾರು ಸ್ನೇಹಿತರಿಲ್ಲ. ಹಾಗಾದಾಗ ಏನಾಗುತ್ತೆ, ನಾನು ನನ್ನ ಕಣ್ಣಿಂದ ಅಥವಾ ನನ್ನ ತಲೆಗೆ ಬಂದಾಗೆ ನಾನು ಯಾವ ಬಸ್ ಹತ್ತಿ ಎಲ್ಲಿ ಹೋಗಿ ಇಳಿದು ಯಾವ ಪ್ರದೇಶವನ್ನು ನೋಡಿ ಪುನಃ ತಿರುಗಿ ಬರುತ್ತೇನೋ ಅದ ವಿಷಯ ಮಾತ್ರ ನನಗೆ ಗೊತ್ತಿರುತ್ತೆ ಹೊರತು ಅದೇ ಊರಿನ ಪಕ್ಕದಲ್ಲಿದ್ದ ಇನ್ನೊಂದು ಊರಿನ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದೇ ಆ ಊರಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಾಗ, ಅಥವಾ 4 ಜನ ಸ್ನೇಹಿತರು ಅದೇ ಊರಿನವರಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಂದ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಂದರೆ ಪಕ್ಕದಲ್ಲಿ ಇನ್ನೂ ಪ್ರೇಕ್ಷಣೀಯ ಸ್ಥಳ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗ್ಬೋದು ನೀವು, ಇಲ್ಲಿ ಹೋಗ್ಬೋದು ನೀವು ಅಂತೇಳಿ ಊರು ಸುತ್ತಿ ಬಂದಾಗ ಆಗುತ್ತೆ ನಮಗೆ ಅತ್ಯಂತ ಸುಲಭವಾಗಿ ನನಗೆ ಬೆಂಗಳೂರು ಅಥವಾ ಮೈಸೂರು ಏನು ಅಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ಪೊಲಿಟಿಕಲ್ ಥಿಂಕರ್ಸ್ ಮೊದಲು ಓದಬೇಕಾ, ಪೊಲಿಟಿಕಲ್ ಥಿಯರಿ ಮೊದಲು ಓದಬೇಕಾ ಅಂತಾದರೆ ನಾನು ಹೇಳೋದು ಅತ್ಯಂತ ಸುಲಭವಾಗಲಿ ಅನ್ನೋದು ಓದಿನ ದೃಷ್ಟಿಯಿಂದ ಮೊದಲು ರಾಜಕೀಯ ಚಿಂತಕರನ್ನು ಓದಬೇಕು ನೀವು. ಯಾಕೆ ಚಿಂತಕರನ್ನು ಓದಬೇಕು ಅಂದಾಗ, ಒಂದು ಉದಾಹರಣೆ, ಈಗ ಪ್ಲೇಟೋನ ಆದರ್ಶ ರಾಜ್ಯ ಅಂತ ಇದೆ ಅಲ್ವಾ, ಮಹಾತ್ಮ ಗಾಂಧಿಯವರ ರಾಮರಾಜ್ಯ ಪರಿಕಲ್ಪನೆ ಅಂತ ಇದೆ. ನಮಗೆ ನಾವು ಗಾಂಧೀಜಿಯವರ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ಪ್ಲೇಟೋ ಅಂದರೆ ಗೊತ್ತಿರೋದಿಲ್ಲ, ಸಾಕ್ರೆಟಿಸ್ ಗೊತ್ತಿರೋದಿಲ್ಲ, ಅರಿಸ್ಟಾಟಲ್ ಅಂದರೆ ನಮಗೆ ಯಾರು ಅಂತ ಗೊತ್ತಿರೋದಿಲ್ಲ. ಆಯಿತಾ, ನಾನೇನು ಮಾಡ್ತೇನೆ, ಆದರ್ಶ ರಾಜ್ಯ ಸಿದ್ಧಾಂತವನ್ನು ಓದ್ತೇನೆ. ಆದರ್ಶ ರಾಜ್ಯ ಸಿದ್ಧಾಂತದಲ್ಲಿ ತತ್ವಜ್ಞಾನಿ ಅರಸನೇ ನಮ್ಮ ರಾಜ್ಯವನ್ನು ಆಳಬೇಕು, ಆತ ಮದುವೆಯಾಗಿರಬಾರ್ದು, ಆಸ್ತಿ ಹೊಂದಬಾರ್ದು, ಫ್ಯಾಮಿಲಿ ಅವನಿಗೆ ಇರಬಾರ್ದು, ಹಾಗಾಗಿ ಅವನು ಪ್ರಾಮಾಣಿಕವಾದ ಆಡಳಿತ ಮಾಡ್ತಾನೆ ಅಂತ ಹೇಳಿ ನಾನು ಓದ್ತೇನೆ ಪೊಲಿಟಿಕಲ್ ಥಿಯರಿ ಅಲ್ವಾ. ಆ ಥಿಯರಿ ಆ ಥರ ಪ್ಲೇಟು ಯಾಕೆ ಕೊಟ್ಟ ಅನ್ನೋ ವಿಷಯ ನಂಗೆ ಗೊತ್ತಿರೋದಿಲ್ಲ. ನಾನೇನು ಯೋಚನೆ ಮಾಡ್ತೇನೆ, ಉತ್ತಮ ರಾಜ್ಯ ಹೇಗಿರಬೇಕು ಅಂತ ಹೇಳಿದ್ರೆ ಒಬ್ಬ ತತ್ವಜ್ಞಾನಿ ಅರಸ ಇರಬೇಕು,
ಆತನಿಗೆ ಫ್ಯಾಮಿಲಿ ಇರಬಾರ್ದು, ಆಸ್ತಿ ಇರಬಾರ್ದು. ಹೀಗಾದಾಗ ಭ್ರಷ್ಟಾಚಾರ ಮಾಡೋದೆಲ್ಲ ಒಳ್ಳೆ ರಾಜಕಾರಣ ಮಾಡ್ತಾ ಹೋಗ್ತಾನೆ ತತ್ವಜ್ಞಾನಿ ಅರಸ ಅಂತ ಬರಿತಾ ಹೋಗ್ತಾನೆ. ಅದರ ಹಿನ್ನೆಲೆ ಏನು, ಯಾಕೆ ಆ ಥರ ಹೇಳಲಿಕ್ಕೆ ಕಾರಣ ಏನು, ಸಾಕ್ರಟಿಸ್ ಅವನ ಮೇಲೆ ಬೀರಿದಂಥ ಪ್ರಭಾವ ಏನು, ಅಥವಾ ಬೆಸ್ಟ್ ಸ್ಟೇಟ್ ಪಾಲಿಟಿ ಅನ್ನೋದನ್ನು ಇವನ ನಂತರ ಇವನ ಶಿಷ್ಯ ಅರಿಸ್ಟಾಟಲ್ ಹೇಳ್ತಾನಲ್ಲ, ಅರಿಸ್ಟಾಟಲ್ ಯಾಕೆ ಹಾಗೆ ಹೇಳಿದ, ಅವನು ಯಾಕೆ ಈ ಥರ ರಿಸ್ಟ್ರಿಕ್ಷನ್ಸ್ ಹಾಕಲಿಲ್ಲ, ಹಕ್ಕು ಕರ್ತವ್ಯಗಳನ್ನು ಯಾಕೆ ಅರಿಸ್ಟಾಟಲ್ ಹೆಚ್ಚು ಮಹತ್ವವನ್ನು ಕೊಟ್ಟ ಅಲ್ವಾ. ಪ್ರಜೆಗಳ ಸುಖ, ಪ್ರಜೆಗಳು ಯಾವ ರೀತಿ ಇರಬೇಕು, ಪ್ರಜೆಗಳಿಗೋಸ್ಕರ ಆಡಳಿತ ಮಾಡುವನು ಹೇಗಿರಬೇಕು, ಪಾಲಿಟಿ ಅನ್ನೋದು ಯಾಕೆ ಬೆಸ್ಟ್, ಪ್ರಜಾಪ್ರಭುತ್ವ ಯಾಕೆ ವರ್ಸ್ಟ್ ಅಂದ ಅವನು ಅಲ್ವಾ. ಸೊ ಹೇಳಲಿಕ್ಕೆ ಕೆಲವು ವಿಷಯಗಳು ಅರಿಸ್ಟಾಟಲ್ನ ಮೇಲೆ ಪ್ರಭಾವ ಬೀರಿದೆ ಅಲ್ವಾ. ಇಲ್ಲಾಂದ್ರೆ ಅವನು ಗುರು ಏನು ಹೇಳ್ತಾನೆ ಪ್ಲೇಟೋ, ಅದೇ ರೀತಿ ಅವನು ಆದರ್ಶ ರಾಜ್ಯ ಹಾಗೆ ಇರಬೇಕು ಅಂತ ಕಂಟಿನ್ಯೂ ಆಗ್ತಾ ಬಂದಿದ್ರೆ ಇವತ್ತು ಕೂಡ ನಮ್ಮಲ್ಲಿ ಸಾಧು ಸನ್ಯಾಸಿಗಳೇ ದೇಶವನ್ನು ಆಳ್ತಾ ಇದ್ರು ಅಲ್ವಾ. ಸಾಮಾನ್ಯ ಮನುಷ್ಯರಿಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ವೇನು. ಇಲ್ಲಿ ಸಾಕ್ರಟಿಸ್ ಪ್ಲೇಟೋನ ಮೇಲೆ ಬೀರಿದ ಪರಿಣಾಮ ಏನು, ಪ್ಲೇಟೋ ಅರಿಸ್ಟಾಟಲ್ನ ಮೇಲೆ ಏನು ಪರಿಣಾಮ ಬೀರ್ತಾನೆ, ಅದಾದಮೇಲೆ ನಂತರದಲ್ಲಿ ನಾವು ಥಿಂಕರ್ಸ್ಗಳನ್ನು ಮ್ಯಾಕಿಯಾವೆಲ್ಲಿ ಆಗಿರ್ಬೋದು ಅಥವಾ ಹೆಗೆಲ್ ಅಲ್ವಾನೇ ಹೇಳ್ತಾನೆ ಅಂತ ಹೇಳಿದ್ರೆ, ರಾಜ್ಯ ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ಭೂಮಿ ಮೇಲೆ ನಡ್ಕೊಂಡು ಬಂದಾಗಿರುತ್ತೆ. ಹಾಗಾಗಿ ನಾವು ರಾಜ್ಯವನ್ನು ಒಂದು ಸರ್ವೋಚ್ಚ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಬೇಕು ಅಂತ ಹೇಳಿ ಹೀಗೆಲ್ಲ ಹೇಳಲಿಕ್ಕೆ ಏನು ಕಾರಣ, ಅಥವಾ 1950ನೇ ಇಸ್ವಿ ಬಂದ ನಂತರ ಇನ್ನೊಂದು ಅಲೆ ಶುರುವಾಗುತ್ತೆ ಇಲ್ಲಿ ಅಲ್ವಾ. ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಸೈನ್ಸ್ ಅಂತ, ವಿಜ್ಞಾನದ ದೃಷ್ಟಿಕೋನದಿಂದ ನಾವು ರಾಜಕೀಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ. ಇದಿಷ್ಟು ಬದಲಾವಣೆ ಆಗಲಿಕ್ಕೆ ಏನು ಕಾರಣ ಅಂದರೆ, ಮೌಲ್ಯಯುತವಾದ ರಾಜಕಾರಣ ಬೇಕು ಅಂತ 1950ನೇ ಇಸ್ವಿವರೆಗೂ ರಾಜಕೀಯ ಚಿಂತಕರು ಹೇಳಿದ್ರೆ, 1950ನೇ ಇಸ್ವಿ ನಂತರ ಮೌಲ್ಯಕ್ಕಿಂತ ವಿಜ್ಞಾನಕ್ಕೆ ಹೆಚ್ಚು ರಿಯಲ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು. ಸೊ ಇತ್ತೀಚೆಗೆ ಮತ್ತೆ ಅದು ಮೌಲ್ಯಗಳು ಬೇಕು ನಮಗೆ, ವಿಜ್ಞಾನ ಇದ್ದರೆ ಸಾಲದು ಅನ್ನೋದು ಮತ್ತೆ ಪುನರಾವರ್ತನೆ ಆಯಿತು. ಯಾಕೆ ಹೀಗೆಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು ಅಲ್ವಾ. ಈಗ ಒಂದು ಜಸ್ಟಿಸ್ ಅಂತ ನಾವು ನೋಡೋದಾಗಿದ್ದರೆ, ಅಥವಾ ಒಂದು ಲಿಬರ್ಟಿ ಸ್ವಾತಂತ್ರ್ಯ ಪರಿಕಲ್ಪನೆ ನೋಡೋದಾಗಿದ್ದರೆ, ಇಲ್ಲಿ ರಾಬರ್ಟ್ ನೋಜಿಕ್ ಮತ್ತು ಜಾನ್ ರಾಲ್ಸ್ ಇವರು ಈ ಥರ ಭಿನ್ನ ಭಿನ್ನ ಯೋಚನೆಗಳನ್ನು ಯಾಕೆ ತಲೆಗೆ ತುಂಬಿದ್ರು ನಮಗೆ. ಅದೇ ಸ್ವಾತಂತ್ರ್ಯ ಕಲ್ಪನೆ ಬಂದಾಗ ಸ್ಟುವರ್ಟ್ ಮಿಲ್ ಆಗಿರಲಿ, ಗ್ರೀನ್ ಇರಲಿ, ನಮ್ಮ JS ಮಿಲ್ ಆಗಿರಲಿ, ಅವ್ರು ಹೇಳಿದ್ದ ಕತೆ ಏನಾಯಿತು ಅಲ್ವಾ. ಜಾಸ್ತಿ ಜನರ ಜಾಸ್ತಿ ಸುಖವನ್ನು ಪರಿಕಲ್ಪನೆ ಇಟ್ಕೊಂಡು ರಾಜಕಾರಣ ಮಾಡಬೇಕು ಅಂತ ಹೇಳಿದಂಥ ಜೆರೆಮಿ ಬೆಂಥಮ್ ಇರ್ಬೋದು. ಯಾಕೆ ಹಾಗಾಯಿತು, ಅದು ನಮಗೆ ಅರ್ಥ ಆದರೆ ಮಾತ್ರ ನಮಗೆ ಪೊಲಿಟಿಕಲ್ ಥಿಯರಿ ಅರ್ಥ ಆಗುತ್ತೆ. ಹಾಗಾಗಿ ಮೊದಲು ನಾವು ಪೊಲಿಟಿಕಲ್ ಥಿಂಕರ್ಸನ್ನು ಓದುವಂಥ ಪ್ರಯತ್ನ ಮಾಡಬೇಕು. ರಾಜಕೀಯ ಚಿಂತಕರನ್ನು ಮೊದಲು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ರಾಜಕೀಯ ಸಿದ್ಧಾಂತವನ್ನು ಓದ್ಬೋದು. ಸೊ ನಾವು ಎಷ್ಟೋ ಸಲ ಕೇಳಿರ್ತೇವೆ, ನೀವು ಕೇಳಿರ್ಬೋದು ಅಂದ್ಕೊಳ್ತೀನಿ, ಭಾಷಣಗಳಲ್ಲೆಲ್ಲ ಹೇಳ್ತಾರಲ್ವ, ನಮ್ಮ ಸಂವಿಧಾನವನ್ನು ಓದಬೇಕು ಅಂತ ಹೇಳಿದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಮೊದಲು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ. ಸರಳ ಚಿಂತನೆ. ಯಾಕೆ ಅದು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಅವರ ಬದುಕಿನ ಹಾದಿ ಇದೆಯಲ್ಲ, ಅವರು ಕ್ರಮಿಸಿದ ಹಾದಿ ಅಥವಾ ಅವರು ಅನುಭವಿಸಿದಂಥ ನೋವು, ಬೇರೆಯವರು ನನ್ನ ಥರ ಆಗಬಾರ್ದು, ಅವರು ತಲೆ ಎತ್ತಿ ನಿಲ್ಲುವ ಹಾಗೆ ಆಗಬೇಕು, ಒಂದು ಸಮಾಜದ ನಿರ್ಮಾಣ ಆಗಬೇಕು ಅಂತ ಕನಸು ಕಂಡ್ರಲ್ಲ, ಆ ಕನಸು ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ, ಒಂದು ಉತ್ತಮ ಸಂವಿಧಾನವನ್ನು ಭಾರತಕ್ಕೆ ರಚನೆ ಮಾಡಿಕೊಳ್ಳಲಿಕ್ಕೆ ದಾರಿಯಾಗಿದೆ. ನಾವು ಕೇವಲ ಸಂವಿಧಾನವನ್ನೇ ಓದಿದ್ರೆ ಸಂವಿಧಾನ ಯಾಕೆ ಈ ಥರ ಬರೆದ್ರು ಭಾರತಕ್ಕೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಗಾಂಧಿಯವರ ರಾಮರಾಜ್ಯ ಪರಿಕಲ್ಪನೆ, ಯಾಕೆ ರಾಮರಾಜ್ಯ ಇರಬೇಕು ಅಂತ ಗಾಂಧೀಜಿ ಹೇಳಿದರು ಅಂತ ಹೇಳಿದ್ರೆ, ಇಲ್ಲಿ ಭ್ರಷ್ಟಾಚಾರ ಮುಕ್ತವಾದ ಒಂದು ದೇಶ ಕಟ್ಟಬೇಕು ಅಂತ ಹೇಳಿ ಅಲ್ವಾ. ಯಾಕೆ ಗಾಂಧಿ ಹಾಗೆ ಹೇಳಿದರು ಅಂತ ಹೇಳಿದ್ರೆ, ಗಾಂಧಿಯ ಬದುಕಿನ ಹಾದಿಯನ್ನು ನಾವು ಓದಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ರಾಜಕೀಯ ಚಿಂತನೆಯನ್ನು ಅಭ್ಯಾಸ ಮಾಡುವ ಮೊದಲು ರಾಜಕೀಯ ಚಿಂತಕರನ್ನು ತುಂಬ ಹತ್ತಿರ ಮಾಡಿಕೊಂಡ್ರೆ, ಅಂದರೆ ಆ ರಾಜಕೀಯ ಚಿಂತಕರು ಏನೆಲ್ಲ ಹೇಳ್ತಾರೆ, ಅವರು ಜೀವನದಲ್ಲಿ ಕ್ರಮಿಸಿದ ಹಾದಿ ಇದೆಯಲ್ಲ, ಅದನ್ನು ತುಂಬ ಹತ್ತಿರದಿಂದ ನೀವು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ಅವರು ನೀಡಿದ ಸಿದ್ಧಾಂತಗಳಿದೆಯಲ್ಲ, ಅದು ವೆಸ್ಟರ್ನಲ್ಲಾಗಿರಲಿ, ಇಂಡಿಯನ್ ಆಗಿರಲಿ, ಕಂಪ್ಯಾರಿಟಿವ್ ಗೌರ್ಮೆಂಟಲ್ಲಿ ಬರಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲೇ ಬರಲಿ, ನೀವು ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಸೊ ಆತ ಇದನ್ನೇ ಹೇಳಿದ್ದಾನೆ. ಕಾರ್ಲ್ ಮಾರ್ಕ್ಸ್ ಯಾಕೆ ಹೇಳಿದ ಎಲ್ಲ ವಿಶ್ವದ ಕಾರ್ಮಿಕರೆಲ್ಲ ಒಗ್ಗೂಡಬೇಕು ಅಂತ ಹೇಳಿ ಯಾಕೆ ಸಂದೇಶ ಕೊಡ್ತಾನೆ, ಶ್ರಮನೇ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ದ, ಅವ್ರನ್ನ ಯಾಕೆ ಗಡೀಪಾರು ಮಾಡಲಾಯಿತು ಅಲ್ವಾ. ಈಗ ನಿರುದ್ಯೋಗಿಗಳು ಎಷ್ಟು ಜನ ನಮ್ಮ ಸುತ್ತಮುತ್ತಲೇ ಇದ್ದಾರೆ, ಉದ್ಯೋಗ ಇಲ್ಲದವರು. ಸೊ ಕಾರ್ಲ್ ಮಾರ್ಕ್ಸ್ನ ಚಿಂತನೆ ಏನಾಗಿತ್ತು, ಯಾಕೆ ಅವನ್ನೆಲ್ಲ ರಾಷ್ಟ್ರೀಕರಣ ಮಾಡಬೇಕು ಅಂತೆಲ್ಲ ಹೇಳ್ತಾನೆ, ಅವನ ಚಿಂತನೆ ನಮಗೆ ಗೊತ್ತಾದಾಗ ನಮ್ಮ ಪ್ರಸ್ತುತ ಆರ್ಥಿಕ ಸ್ಥಿತಿ ಹೇಗಿದೆ ಭಾರತದ್ದು ಅಂತ ಗೊತ್ತಾಗುತ್ತೆ. ನಾವು ಹೇಳ್ಬೋದು ಭಾರತ ತುಂಬ ಅಭಿವೃದ್ಧಿ ಆಗಿದೆ ಅಂತ, ಕೆಲವರು ಏನೂ ಆಗಿಲ್ಲ ಅಂತ ಹೇಳ್ಬೋದು. ಆಗಿದೆಯಾ ಇಲ್ವಾ ಅಂತ ನಮಗೆ ಫ್ಯಾಕ್ಟ್ ಹೇಗೆ ಗೊತ್ತಾಗುತ್ತೆ, ನಾವು ಅದನ್ನು ಅನುಭವಿಸಬೇಕು ಅಲ್ವಾ. ಅದೇ ಚಿಂತಕರನ್ನು ಫಸ್ಟ್ ನಾವು ಅವರ ಯೋಚನೆಯನ್ನು ನಾವು ಅರ್ಥಕೊಂಡಾಗ ರಾಜಕೀಯ ಚಿಂತನೆ ಅನ್ನೋದು ಅತ್ಯಂತ ಸುಲಭವಾಗಿ
ಅರ್ಥ ಮಾಡ್ಕೊಳ್ಬೋದು. ಸೊ ನಾವಿಲ್ಲಿ ವೆಸ್ಟರ್ನನ್ನು ಓದ್ಕೊಳ್ಬೇಕು, ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸನ್ನು ಓದಬೇಕು. ಸೊ ಇಲ್ಲಿಂದ ಸಾಕ್ರಟಿಸ್ನ ಕಾಲದಿಂದ ಹಿಂದೆ ಸೋಫಿಸ್ಟರು, ಅವರಿಂದ ಹಿಂದೆ ಹೇಗಾಯಿತು, ಪೆಲೋಪೊನೇಷಿಯನ್ ವಾರ್ ಯಾಕಾಯಿತು, ಅಲ್ಲಿಂದ ಹಿಡಿದು ಸೋಫಿಸ್ಟ್ರು ಯಾರು, ಅವರು ಸಾಕ್ರಟಿಸ್ನ ಮೇಲೆ ಏನು ಪರಿಣಾಮ ಬೀರಿದ್ರು, ಅಥವಾ ಸಾಕ್ರಟಿಸ್ ಯಾಕೆ ಭಿನ್ನವಾಗಿ ಚಿಂತನೆ ಮಾಡಿದ, ಅಲ್ಲಿಂದ ಶುರುವಾದರೆ ಇತ್ತೀಚಿನ ಕಾಲದವರೆಗೂ ಕೂಡ ಜರ್ಗರ್ ಹಬರ್ಮಾಸ್ಗಿಂತಲೂ ಈ ಕಡೆ ಇನ್ನು ಹೊಸ ಹೊಸ ಥಿಂಕರ್ಸ್ ಎಲ್ಲ ಇದ್ದಾರಲ್ಲ, ಅಲ್ಲಿವರೆಗೂ ಕೂಡ ನಾವು ಓದಬೇಕಾಗುತ್ತೆ. ಅಥವಾ ಭಾರತದ ರಾಜಕೀಯ ಚಿಂತನೆ ಅಂತೇಳಿ ನಾವು ತಗೊಂಡ್ರೆ, ನಾವು ಶ್ರೀಕೃಷ್ಣ, ಭೀಷ್ಮ, ಮನು, ಶುಕ್ರಾಚಾರ್ಯರು ಅಲ್ಲಿಂದ ಶುರು ಮಾಡಿ 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 ಎಲ್ಲಿಂದ ಬರಬೇಕು, ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅಥವಾ ಇನ್ನೂ ಈ ಕಡೆ ಇತ್ತೀಚಿನ ರಾಜಕೀಯ ಚಿಂತಕರು, ಅದನ್ನು ಓದ್ಕೊಳ್ಬೋದು. ಸೊ ನಾವೇನಾಗುತ್ತೆ, ಆಗ ನಾವು ಪ್ರಸ್ತುತ ಕಾಲಕ್ಕೆ ಸರಿಯಾಗಿ ಹೊಂದಿಕೊಂಡಾಗೆ ಆಗುತ್ತೆ ಅಲ್ವಾ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಇದನ್ನು ಮುಂದುವರಿದು ಭಾರತ ಸರ್ಕಾರ ಮತ್ತು ರಾಜಕೀಯ ಅಲ್ವಾ, ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಹೇಳಿ. ಸೊ ಇದು ನೀವು ಪಿ ಯು ಇಂದಲೇ ಕಲಿತೀರಾ, ಪದವಿಯಲ್ಲಿ ಜಾಸ್ತಿ ಕಲಿತೀರಾ ಅಲ್ವಾ. ಸೊ ಕಲಿಯುವುದಕ್ಕೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ವ್ಯತ್ಯಾಸ ಇದೆ. ಭಾರತ ಸರ್ಕಾರ ಮತ್ತು ರಾಜಕೀಯವನ್ನು ಓದಬೇಕು, ಅತ್ಯಂತ ಬೇಗ ಓದಿ ಮುಗಿಸುವಂಥ ಸಬ್ಜೆಕ್ಟ್ ಇದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಿ ಅಂತ ಹೇಳಿದ್ರೆ ಬೇಗ ಓದಿ ಮುಗಿಸ್ಬೋದು, ಹೆಚ್ಚು ಸ್ಕೋರ್ ತೆಗಿಬೋದು, ಯಾಕಂದರೆ ಇದು ನಿಮ್ಮ ಸ್ಟ್ರಾಂಗ್ ಏರಿಯಾ. ಯಾಕಂದ್ರೆ ನಾವು ಬದುಕೋದು ಭಾರತದಲ್ಲಿ ಅಲ್ವಾ. ಆದರೆ ನೀವು ಯಾವಾಗ ಇಲ್ಲಿ ಟ್ರ್ಯಾಪ್ ಆಗ್ತೀರಿ ಅಂತ ಹೇಳಿದ್ರೆ, ಭಾರತದ ಇತಿಹಾಸವನ್ನು ಓದದೆ ಭಾರತ ಸರ್ಕಾರ ಮತ್ತು ರಾಜಕೀಯವನ್ನು ಓದಲಿಕ್ಕೆ ನೀವು ಪ್ರಯತ್ನ ಪಟ್ಟಿರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಅಂಕಗಳನ್ನು ಕಳ್ಕೊಳ್ಬಹುದು. ಇತಿಹಾಸ ಇಲ್ಲದೆ ನಾವು ರಾಜಕೀಯವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ, ಈಗ ಸಾಮಾನ್ಯವಾಗಿ ನಾವು ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡುವಾಗ ಎಲ್ಲಿಂದ ಓದ್ತೇವೆ ಹೇಳಿ, ಎಲ್ಲಿಂದ ಓದ್ತೇವೆ ಅಂತ ಹೇಳಿದ್ರೆ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಶುರು ಮಾಡ್ತೇವೆ, ನಿಯಂತ್ರಣ ಕಾಯ್ದೆಯಿಂದ ಅಲ್ವಾ. ಅಂದರೆ ಅದು ಸಂವಿಧಾನದ ಇತಿಹಾಸ ಅಲ್ಲಿಂದ ಬಂತು ಅಂತ. ಯಾಕೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂತು, ತಂದವರು ಯಾರು, ಬ್ರಿಟಿಷರು ಯಾಕೆ ಬಂದರು ಇಲ್ಲಿಗೆ, ನಮಗೆ ಅವಶ್ಯಕತೆ ಇದೆಯಾ, ನಮ್ಮದೇ ದೇಶದೊಳಗೆ ಬಂದು ಇನ್ಯಾರೋ ಒಂದು ಯಾಕೆ ಕಾಯ್ದೆಯನ್ನು ಮಾಡಬೇಕು, ಅದೇ ನಮ್ಮ ಸಂವಿಧಾನ ಬರೆಯುವವರೆಗೂ ಯಾಕೆ ಹೋಯಿತು ಅಲ್ವಾ. ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ನಾವು. ಕೇವಲ ಸಂವಿಧಾನ ಸಭೆಯಲ್ಲಿ ನಡೆದಂಥ ಚರ್ಚೆ ನಮ್ಮ ಸಂವಿಧಾನ ಬಂತಂದು ಅಷ್ಟೇ ಓದೋದಲ್ಲ, ಬದಲಾಗಿ ಇಂಥ ಒಂದು ಅದ್ಭುತ ಸಂವಿಧಾನವನ್ನು ಬರೀಲಿಕ್ಕೆ ಕಾರಣವಾದ ಹಿನ್ನೆಲೆ ಏನು ಅನ್ನೋದನ್ನು ಕಲಿಬೇಕಾಗತ್ತೆ. ಆಗ ಮತ್ತೆ ನೀವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಇತಿಹಾಸಕ್ಕೆ ಹೋಗಬೇಕು. ಇತಿಹಾಸಕ್ಕೆ ಎಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ, ನೀವು ಹರಪ್ಪ ಮೊಹೆಂಜೋದಾರೋ ನಾಗರಿಕತೆ, ಅದರ ಹಿಂದಿನ ನಾಗರಿಕತೆ ಏನಾದರೂ ಇದ್ದರೆ ಅಲ್ಲಿಂದಲೂ ಶುರು ಮಾಡಬೇಕು. ಯಾಕಂದರೆ ಇದು GK ಓರಿಯೆಂಟೆಡ್ ಅಲ್ವಾ, ಅಲ್ಲೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಆ ಎಲ್ಲ ಇತಿಹಾಸವನ್ನು ನೀವು ಚೆಂದ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಬರುವ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆಗಳನ್ನು ಸುಲಭವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ, ಆಯಿತಾ. ಸೊ ಅಲ್ಲಿಂದ ಅರ್ಥ ಮಾಡ್ಕೊಂಡು ಬಂದ ಹಾಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಎಲ್ಲಿಗೆ ಕೊಡ್ತೇವೆ ಅಂತ ಹೇಳಿದ್ರೆ ಬರುವಂಥ ಕಾಯ್ದೆಗಳಿಗೆ. ಸೊ ಆಧುನಿಕ ಭಾರತದ ಇತಿಹಾಸವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ. ಭಾರತದ ಸ್ವಾತಂತ್ರ್ಯ ಚಳುವಳಿ ಅಥವಾ ಆಧುನಿಕ ಭಾರತದ ಇತಿಹಾಸವನ್ನು ಓದಿ ಅದರ ಜೊತೆಗೆ ಭಾರತ ಸರ್ಕಾರ ಮತ್ತು ರಾಜಕೀಯವನ್ನು ಓದಿದಾಗ ನಿಮಗೆ ಅತ್ಯಂತ ಸುಲಭವಾಗಿ ಇಲ್ಲಿ ಅಂಕಗಳನ್ನು ಗಳಿಸಬಹುದು ಅಂತ ಹೇಳಿ. ಇನ್ನು ಇಲ್ಲಿ ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತ ಹೇಳಿ ಬಂದಾಗ ಇಲ್ಲಿ ಸಂವಿಧಾನ ಎಲ್ಲ ಕಾನ್ಸೆಪ್ಟ್ಗಳನ್ನು ಒಳಗೊಂಡಿರೋದಿಲ್ಲ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜಕೀಯ ಪ್ರಕ್ರಿಯೆ ಸಪ್ರೇಟ್, ಅದು ಸಪ್ರೇಟ್ ಅಂತ ಹೇಳಿದ್ರೆ ಸಂವಿಧಾನದ ಒಳಗೆ ಬರುವಂಥದ್ದು. ಆದರೆ ಕೆಲವು ಈಗ ಪಾರ್ಟಿ ಸಿಸ್ಟಮ್ ಇರ್ಬೋದು, ಕೊಯಲಿಷನ್ ಗೌರ್ಮೆಂಟ್ ಇರ್ಬೋದು, ಅವೆಲ್ಲವೂ ಕೂಡ ನಾವು ಹೊಸದಾಗಿ ಕಲಿಬೇಕಾಗಿರೋದು. ಈಗ ನಮ್ಮ ದೇಶದಲ್ಲಿ ಯಾರೋ ಒಬ್ಬರು ರಾಜೀನಾಮೆ ಕೊಟ್ಟರು, ಅಥವಾ ಪಕ್ಷಾಂತರ ಹೋದರು, ಪಾರ್ಟಿ ಒಡೆದೋಯ್ತು, ಅಥವಾ ಮತವನ್ನು ಚಲಾಯಿಸಲಿಲ್ಲ, ಸೊ ಅಡ್ಡ ಮತದಾನ ಮಾಡಿದರು, ಇಂಥ ಸಂದರ್ಭಗಳೆಲ್ಲ ಬಂದಾಗ ಅವರ ಮೇಲೆ ಯಾವ ಆ್ಯಕ್ಷನ್ ತೊಗೊಳ್ಬೋದು ಅಂತ. ಅಲ್ಲಿ ಆ್ಯಕ್ಷನ್ ತೊಗೊಳ್ಳೋ ಮೊದಲೇ ನಿಮಗೆ ಇದೇ ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋದು ಗೊತ್ತಿರಬೇಕು. ಅಂದರೆ ಇಲ್ಲಿ ಪ್ರಚಲಿತ ಘಟನೆಗಳನ್ನು ನೀವು ರಿಲೇಟ್ ಮಾಡಿ ಭಾರತ ಸರ್ಕಾರ ರಾಜಕೀಯವನ್ನು ಅಭ್ಯಾಸ ಮಾಡಿದಾಗ ನೀವು ಇಲ್ಲಿ ಅಂಕಗಳನ್ನು ಗಳಿಸುವಂಥ ಶಕ್ತಿಯನ್ನು ಹೊಂದಿರ್ತೀರ, ಅಥವಾ ಮುಂದೆ ಇದು ರಾಜಕೀಯ ಹೇಗೆ ಅನ್ನೋದು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂಥರ ಬೇಸಿಕ್ ಕ್ಲಾಸ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಇದರ ಜೊತೆಗೆ ಇನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವಿದೇಶಾಂಗ ನೀತಿ ಅಂತ ಹೇಳಿ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನೀವು ಅಭ್ಯಾಸ ಮಾಡುವಾಗಲೂ ಕೂಡ ವಿಶ್ವ ಇತಿಹಾಸವನ್ನು ಓದಲೇಬೇಕಾಗುತ್ತೆ. ವಿಶ್ವ ಇತಿಹಾಸವನ್ನು ಓದದೆ ನೀವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಓದಿದರೆ ಹೆಚ್ಚು ಇಷ್ಟವಾಗುವ ಹಾಗೆ ಆಸಕ್ತಿದಾಯಕವಾಗಿ ಓದ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಬೇರೆ 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 ಚಿಂತಕರು ಬಂದಿರ್ತಾರೆ. ಅವರ ಹೇಳಿದ ಚಿಂತನೆ ಆ ಥರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಏನು ಕಾರಣ ಅನ್ನೋದು ನಮಗೆ ಗೊತ್ತಿರಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮಾರ್ಗೆಂತೋ ಆಗಿರ್ಬೋದು, ಕೆನ್ನೆತ್ ವಾಲ್ಸ್, EH ಕಾರ್ ಅವರೆಲ್ಲ ಅತ್ಯುತ್ತಮವಾದ ಸಿದ್ಧಾಂತಗಳನ್ನು ನೀಡಿದ್ದಾರೆ. ಆ ಸಿದ್ಧಾಂತಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂದರೂ ಕೂಡ ನಿಮಗೆ ವರ್ಲ್ಡ್ ಹಿಸ್ಟ್ರಿಯನ್ನು ಓದೋದು ತುಂಬಾ ಅನಿವಾರ್ಯ. ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ 2 ಮಹಾಯುದ್ಧಗಳಾದವಲ್ಲ, ಮಹಾಯುದ್ಧಕ್ಕೆ ಕಾರಣಗಳೇನು, ಅದರ ಪರಿಣಾಮ ಏನು, ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ಏನು,
ಶಕ್ತಿ ಸಮತೋಲನ ಸಿದ್ಧಾಂತ ಅಂತ ಹೇಳಿದರೆ ಏನು, ವಿಶ್ವಸಂಸ್ಥೆಯ ಅವಶ್ಯಕತೆ ಯಾಕೆ, ಇವತ್ತಿಗೂ ಕೂಡ ನಾವು ಯಾಕೆ ಒಂದು ವಿಶ್ವ ಸರ್ಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಿದ್ಧಾಂತಗಳೇನು, ಇವೆಲ್ಲವೂ ಕೂಡ ನಾವು ಓದಲೇಬೇಕಾಗುತ್ತೆ. ಯಾಕೆ ಚೀನಾಕ್ಕೆ ಕಮ್ಯುನಿಸ್ಟ್ ಪಾಲಿಸಿ ಅಲ್ಲಿ ಸೂಟೇಬಲ್ ಆಯಿತು, ರಷ್ಯಾಕ್ಕೆ ಅಲ್ಲೊಂದಷ್ಟು ಮಾರ್ಪಾಡುಗಳನ್ನು ಮಾಡ್ತು, ಅಮೇರಿಕಾ ಡೆಮಾಕ್ರಸಿ ಇದ್ದರೂ ಕೂಡ ಅಲ್ಲಿ ಯಾಕೆ ಬಂಡವಾಳಶಾಹಿಗೆ ಆದ್ಯತೆ ಕೊಟ್ಟಿದೆ, ನಾವು ಸಮಾಜವಾದಕ್ಕೆ ಆದ್ಯತೆ ಕೊಟ್ಟಿದ್ದೇವೆ ಭಾರತೀಯರು. ಸೊ ಇದರ ವ್ಯತ್ಯಾಸಗಳೇನು ಅಲ್ವಾ, ಇದನ್ನು ನಾವು ಕಂಪ್ಯಾರಿಟಿವ್ ಗೌರ್ಮೆಂಟಲ್ಲೂ ಕೂಡ ಕಲಿತಾಗುತ್ತೆ. ಆ ಚಿಂತನೆಗಳು ನಮ್ಮಲ್ಲಿದ್ದಾಗ ಎರಡೂ ಸಬ್ಜೆಕ್ಟ್ಗಳನ್ನು ಸುಲಭವಾಗಿ ಓದ್ಬೋದು. ಇನ್ನು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಬಂದಾಗಲೂ ಹಾಗೆ. ಇಲ್ಲಿ ನಾವು ಏನಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಎರಡೂ ದೇಶಗಳನ್ನು ಕಂಪೇರ್ ಮಾಡಿ ನೋಡ್ತೀವಿ. ಇಂಗ್ಲೆಂಡು, ಅಮೇರಿಕಾ ಅಥವಾ ಭಾರತ, ಇಲ್ಲಿ ಇರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನೇ, ಆದರೆ ಮೂರು ದೇಶಗಳಲ್ಲೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿ. ಸೊ ನಮ್ಮಲ್ಲಿ ಪ್ರಧಾನಿ ನಿಜವಾದ ಒಂದು ಅಧಿಕಾರವನ್ನು ಅನುಭವಿಸ್ತಾ ಇರುವಂಥದ್ದು, ಅಮೆರಿಕದಲ್ಲಿ ಅಧ್ಯಕ್ಷರು ಆ ಅಧಿಕಾರವನ್ನು ಚಲಾಯಿಸ್ತಾರೆ. ಇಂಗ್ಲೆಂಡ್ಗೆ ಬಂದರೆ ಅಲ್ಲಿ ನಾವು ಏನು ಹೇಳುತ್ತೀವಿ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಸೊ ಆ ರೆಪ್ರೆಸೆಂಟೇಟಿವ್ಸ್ಗೂ ನಮ್ಮ ಈ ಎಂ ಪಿಗಳಿಗೂ ನಡುವೆ ಇರುವಂಥ ವ್ಯತ್ಯಾಸ ಏನು, ಇಲ್ಲಿ ನಮ್ಮಲ್ಲಿ ಆಡಳಿತ ಸ್ವಪಕ್ಷೀಯರೇ ನಾವು ಸರ್ಕಾರದ ವಿರುದ್ಧ ಮಾತಾಡಿದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ. ಇಂಗ್ಲೆಂಡಲ್ಲಿ ಅಷ್ಟು ಬೇಗ ಕ್ರಮ ಕೈಗೊಳ್ಳಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಬೆಲೆ ಇದೆ, ನಮ್ಮಲ್ಲಿ ಯಾಕೆ ಹಾಗಿಲ್ಲ. ಇದನ್ನೆಲ್ಲ ನಾವು ಹೋಲಿಕೆ ಮಾಡಿ ನೋಡಿದಾಗ ಈ ಪ್ರಪಂಚದ ವ್ಯವಸ್ಥೆ ಹೀಗೆಲ್ಲ ಇದೆಯಲ್ಲ ಅಂತ ಅನ್ನಿಸ್ತದೆ. ಸೊ ನಾವು ಜಾಸ್ತಿ ತಿಳ್ಕೊಂಡ ಹಾಗೆ ಇದು ನಮ್ಮ ಬದುಕಿನ ಮೇಲೆ ಭಿನ್ನವಾದಂಥ ಒಂದು ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇದೆ. ಇನ್ನು ಸಾರ್ವಜನಿಕ ಆಡಳಿತವನ್ನು ಕೂಡ ಹಾಗೆ. ಈಗ ಸಾರ್ವಜನಿಕ ಆಡಳಿತ ಇಲ್ಲದೆ ನಾವು ರಾಜಕೀಯವನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ರಾಜಕೀಯದವರು ನೀತಿಗಳನ್ನು ರೂಪಿಸಬಹುದು, ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸಾರ್ವಜನಿಕ ಆಡಳಿತ ತುಂಬ ಅವಶ್ಯಕ, ಅದನ್ನು ತಿಳ್ಕೊಳ್ಳುವಂಥದ್ದು ಅಲ್ವಾ. ಸೊ ಅನುಷ್ಠಾನ ಆದಮೇಲೆ ಅಧಿಕಾರಿಗಳು ಸರಿಯಾಗಿ ಅನುಷ್ಠಾನ ಮಾಡಿದಾರಾ ಅದನ್ನು ಮತ್ತೆ ಮೌಲ್ಯಮಾಪನ ಮಾಡಬೇಕು. ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೀವಿ ನಾವು, ಸಾರ್ವಜನಿಕ ನೀತಿ ಅಂತ ಹೇಳಿದ್ರೆ ನೀತಿಯನ್ನು ಯಾಕೆ ರಚನೆ ಮಾಡಬೇಕು. ಈಗ NEP ಬಂತು, ಹೋಯಿತು, SEP ಬಂತು, ಮತ್ತು ಹೊಸ ನೀತಿಗಳು ಬರ್ತಾನೆ ಇದೆ. ಇದರ ಪರಿಣಾಮ ಏನು, ಮನಸ್ಸಿಗೆ ಬಂದ ಹಾಗೆಲ್ಲ ಸರ್ಕಾರಗಳು ನೀತಿಗಳನ್ನು ಬದಲಾಯಿಸಬಹುದು ಅಂತ ಆಗಿದ್ದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ನಮಗೆ ಯಾಕೆ ಬೇಕು. ನಮ್ಮನ್ನು ಕೇಳದ ಒಂದು ನೀತಿಯನ್ನು ರಚಿಸಬಹುದಾ, ಕೇಳಿದಾರ ಅಂತ ಹೇಳಿದ್ರೆ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದೇವೆ, ಅವರು ನಮ್ಮ ಮಾತನ್ನು ಅಲ್ಲಿ ತಲುಪಿಸಿದ್ದಾರಾ, ಎಲ್ಲವೂ ಕೂಡ ನಮ್ಮ ದಿನನಿತ್ಯ ಜೀವನಕ್ಕೆ ತುಂಬ ಅಗತ್ಯವಾದಂಥ ವಿಷಯಗಳೇ. ಹಾಗಾಗಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಹೆಚ್ಚು ಕಥೆಗಳನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವು ಯಾವುದೋ ಒಂದು ಸಿನಿಮಾ ನೋಡ್ತೇವೆ, ಅದೊಂದು ಕತೆ ಓದ್ತೇವೆ, ನಮಗೆ ಅದು ಸೀನ್ ಕಾಣುತ್ತೆ ಕಣ್ಣಲ್ಲಿ, ಹೀಗೇ ಬರುತ್ತೆ ಸೀನು, ಅದನ್ನು ನೆನಪಿಟ್ಕೊಳ್ಳುತ್ತೆ ಎಷ್ಟು ವರ್ಷ ಆದಮೇಲೆ ಕೂಡ ನಮ್ಮ ಮೈಂಡ್ ಅಲ್ವಾ. ಅದೇ ರೀತಿ ಈ ರಾಜ್ಯಶಾಸ್ತ್ರವನ್ನು ಅತ್ಯಂತ ಸುಲಭವಾಗಿ ಓದಬೇಕು ಅನ್ನುವಂಥದ್ದೇನಾದರೂ ಇದ್ದರೆ ಮೊದಲು ನಾವು ಅದನ್ನು ಒಂದು ಕಥೆಯಾಗಿ ಓದಬೇಕು. ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡುವಾಗ ಅವನ ಹಿನ್ನೆಲೆ ಏನು, ಯಾಕೆ ಆ ಚಿಂತನೆಯನ್ನು ಆತ ಕೊಟ್ಟ ಅಲ್ವಾ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ರಾಜ್ಯಶಾಸ್ತ್ರವನ್ನು ಅತ್ಯಂತ ಸುಲಭವಾಗಿ ಓದ್ಬೋದು. ಇನ್ನೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 2-3 ಸಬ್ಜೆಕ್ಟ್ಗಳನ್ನು ಹೋಲಿಸಿ ನೋಡಿದರೆ ಕೆಲವು ಅತ್ಯಂತ ಸುಲಭ ಅಂತಿರುತ್ತೆ, ಕೆಲವು ಅತ್ಯಂತ ಕಷ್ಟ ಅಂತಿರುತ್ತೆ ಸಬ್ಜೆಕ್ಟ್ಗಳು. ಸೊ ನಮ್ಮ ರಾಜ್ಯಶಾಸ್ತ್ರ ನೋಡಿದಾಗ ಪೊಲಿಟಿಕಲ್ ಥಾಟ್ ಅನ್ನುವಂಥದ್ದು ಕಷ್ಟ ಅಂತ ಹೇಳಿ, ಅದರ ಕಷ್ಟವನ್ನು ಇಷ್ಟವಾಗುವಾಗ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಚಿಂತಕರನ್ನು ಅರ್ಥ ಮಾಡ್ಕೊಳ್ಬೇಕು, ಅವರ ಹಿನ್ನೆಲೆ, ಅವರ ಪರಿಸ್ಥಿತಿ ಯಾಕಾಗಿ ಹೇಳಿದರು ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡಾಗ ಪೊಲಿಟಿಕಲ್ ಥಿಯರಿ ಅನ್ನೋಂಥದ್ದು ಅತ್ಯಂತ ಸುಲಭವಾಗುತ್ತೆ. ಇಲ್ಲಿ ಭಾರತ ಸರ್ಕಾರ ಮತ್ತು ರಾಜಕೀಯವನ್ನು ಅಧ್ಯಯನ ಮಾಡುವಾಗ ನಾವು ಭಾರತದ ಇತಿಹಾಸವನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾರತ ಸರ್ಕಾರ ಮತ್ತು ರಾಜಕೀಯ ಅರ್ಥ ಆಗುವಂಥದ್ದು. ನಮಗೆ ಸಾರ್ವಜನಿಕ ಆಡಳಿತ ಹೆಚ್ಚು ಇಷ್ಟ ಆಗಬೇಕು ಅಂತ ಹೇಳಿದರೆ ನಾವು ಭಾರತ ಸರ್ಕಾರ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಇಲ್ಲಿ ಸಾರ್ವಜನಿಕ ಆಡಳಿತ ಸರಿಯಾಗಿ ನಡೀತಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಬೋದು, ಅಥವಾ ಏನು ಬದಲಾವಣೆಗಳು ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇದನ್ನೆಲ್ಲವನ್ನು ಅಭ್ಯಾಸ ಮಾಡಿದಾಗ ಕಂಪ್ಯಾರಿಟಿವ್ ಗೌರ್ಮೆಂಟ್, ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಮತ್ತು ವಿದೇಶಾಂಗ ನೀತಿ, ಅಂತಾರಾಷ್ಟ್ರೀಯ ಸಂಬಂಧಗಳಿದೆಯಲ್ಲ, ಇದು ಅತ್ಯಂತ ಸುಲಭವಾಗುತ್ತೆ ನಮಗೆ. ಯಾಕಂದರೆ ಅತ್ಯಂತ ಆಸಕ್ತಿದಾಯಕವಾದ ವಿಷಯಗಳೇ ಇದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಗೌರ್ಮೆಂಟ್ ಅನ್ನುವಂಥದ್ದು ಕೇವಲ ಒಂದು ಸೆಮಿಸ್ಟ್ರಿಗೆ ಅಥವಾ ಎಲ್ಲೋ ಒಂದು ಕಡೆ 4 ಬುಕ್ಗಳಿರ್ತವೆ ತೌಲನಿಕ ಸರ್ಕಾರ ಅಂತ ಹೇಳಿ ಅಷ್ಟಕ್ಕೆ ಸೀಮಿತವಾಗಿರೋದ್ರಿಂದ ಕಲಿಕಾಸಕ್ತರಿಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ. ನಿಜವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳು, ವಿದೇಶಾಂಗ ನೀತಿ ಮತ್ತು ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಇದೆಯಲ್ಲ, ಇದು ಅತ್ಯಂತ ಆಸಕ್ತಿಯನ್ನು ಕೆರಳಿಸುವಂಥ ವಿಷಯಗಳು. ಸೊ ಇದು ನಮಗೆ ಹೀಗಾದರೆ ಈಗ ಇತ್ತೀಚೆಗೆ ನಡೆದಂಥ ಯುದ್ಧಗಳ ಬಗ್ಗೆ ಆಗಿರ್ಬೋದು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಈಸಿ. ಹಿಸ್ಟ್ರಿ ಹೀಗೆ ಹೇಳುತ್ತು, ಪೊಲಿಟಿಕ್ಸ್ ಈ ಥರ ನಡೀತಾ ಇದೆ. ಸೊ ಇದು ನಮ್ಮ ದೈನಂದಿನ ಜನಜೀವನದ ಮೇಲೆ ಈ ಥರ ಎಲ್ಲ ಪರಿಣಾಮ ಬೀರುತ್ತಿದೆಯಲ್ಲ, ಭಾರತ ಯಾವ ಥರ ಸ್ಟ್ಯಾಂಡ್ ತಗೊಳ್ಬೇಕಿತ್ತು, ನಾವು ತಗೊಂಡಿರೋ ಸ್ಟ್ಯಾಂಡ್ ಸರಿಯಾಗಿದೆಯಾ ಅಲ್ವಾ. ನಾವೊಂದು ಈಗ ದೇಶ ಬಲಾಢ್ಯವಾಗಿ ಬೆಳೀತಾ ಇದೆ ಭಾರತ ಅಂತ ಹೇಳ್ತೀವಿ, ಆದರೆ ನಮ್ಮ ಚಿಂತನೆಗಳು ವಿಶ್ವದ ಬಹುತೇಕ ಸಮುದಾಯವನ್ನು ಅಥವಾ ಚಿಂತನಶೀಲ ಸಮಾಜವನ್ನು ತಲುಪಿದೆಯಾ, ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವು ಕ್ಲಿಯರಾಗಿ ಹೇಳಿದ್ದೇವೆ. ಇದೆಲ್ಲ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾಗಿ ರಾಜ್ಯಶಾಸ್ತ್ರ ಅನ್ನುವಂಥದ್ದನ್ನು ನಾವು ಪ್ರೀತಿಯಿಂದ ಅರ್ಥ ಮಾಡಿಕೊಂಡು ಓದಿದರೆ
ಇಂಥ ಕಠಿಣವಾದ ಕಬ್ಬಿಣದ ಕಡಲೆಯನ್ನು ಕೂಡ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಂತೆ. ಹಾಗಾಗಿ ಇದು ನಮ್ಮ ಬದುಕಿನ ಗುರಿಯನ್ನು ತಲುಪಿಸಲಿಕ್ಕೆ ಮಾತ್ರ ಅಲ್ಲ, ಬದಲಾಗಿ ನಾವೊಂದು ಉತ್ತಮ ಜೀವನವನ್ನು ರಚಿಸಿಕೊಳ್ಳಲಿಕ್ಕೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅತ್ಯಂತ ಉತ್ತಮವಾದ ಒಂದು ಪತ್ರಿಕೆ. ಹಾಗಾಗಿ ರಾಜ್ಯಶಾಸ್ತ್ರವನ್ನು ಓದುವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗಬೇಕು, ರಾಜ್ಯಶಾಸ್ತ್ರವನ್ನು ಅರ್ಥ ಮಾಡಿಸಿ ಕಲಿಸುವಂಥವರ ಆಸಕ್ತಿ ಕೂಡ ಜಾಸ್ತಿ ಆಗಬೇಕು. ಹೀಗಾದಾಗ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಒಂದು ಆಸಕ್ತಿದಾಯಕ ಮಾನವಿಕ ವಿಷಯವಾಗಿ ಮುಂದುವರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.